ಸರ್ ನಾನು ಗ್ರೂಪ್ ಪ್ರವೇಶ ಬಂದಿದ್ದೆ. ನಾನು ಗ್ರೂಪ್ ಪ್ರವೇಶ ಬಂದು ಸಾಯಂಕಾಲ 6 ಗಂಟೆ ಮನೆಗೆ ಬಂದಿದ್ದೀನಿ. ನಮ್ಮ ಮನೆಗೆ ಬಂದು ನಾವು ಒಂದು ಸ್ವಲ್ಪ ಬೆಂಗಳೂರಲ್ಲಿ ಹೋಟೆಲ್ ಇದೆ ನಂದು. ಹೋಟೆಲ್ ನಮ್ಮ ಬಿಸ್ನೆಸ್ ಮಾಡೋದು. ನಮ್ಮ ಊರವರೇ ತರಕಾರಿ ಬೆಳೆದಿದ್ದಾರೆ. ಅವ್ರ ಹತ್ರ 4 ಮೂಟೆ ವೆಜಿಟೇಬಲ್ ತಗೊಂಡು ಮೆಣಸಿಗೆ ಎಲ್ಲ ತಗೊಂಡು ಮನೇಲಿ ಇಟ್ಬಿಟ್ಟು ನನಗೊಂದು ಟಿ ನರಸೀಪುರದ ಒಂದು ಮದುವೆ ಇತ್ತು ನಮ್ಮ ಸ್ನೇಹಿತರದ್ದು ಬೆಂಗಳೂರವ್ರದ್ದು. ಟಿ ನರಸೀಪುರಕ್ಕೆ ನಾನು 7 ಗಂಟೆ 7-7:15 ಆಸುಪಾಸು ನಮ್ಮ ಮನೆ ಬಿಟ್ಟಿದ್ದೀನಿ. ಟಿ ನರಸೀಪುರ ಮದುವೆಗೆ ಹೋಗಿದ್ದೀನಿ. 12 ಗಂಟೆವರೆಗೆ ಅಲ್ಲಿದ್ದೀನಿ. ನನಗೆ ಯಾವುದು ಫೋನ್ ಇಲ್ಲ ಏನಿಲ್ಲ ಅಂತಿಲ್ಲ. ನಮ್ಮ ಅತ್ತಿಗೆ ಫೋನ್ ಮಾಡಿದ್ದಾರೆ, ನನಗೂ ಮಾಡಿಲ್ಲ, ನಮ್ಮ ಮಿಸ್ಸಸ್ಸು ಮಾಡಿದ್ದಾರೆ. ಯಾಕೆಂದರೆ ಎಲ್ಲ ಚೆನ್ನಾಗಿದ್ದೀವಿ ಟೋಟಲ್ ನಮ್ಮ ಫ್ಯಾಮಿಲಿ ಅದು ಇದು ಅಂತ ಏನಿಲ್ಲ. ವ್ಯವಹಾರ ಎಲ್ಲ ಒಂದೇ ತಾನೆ, ಒಬ್ಬರೇ ಮಾಡೋದು, ನಾನು ಒಬ್ಬನೇ ವ್ಯವಹಾರ ನೋಡ್ಕೊಳ್ಳೋದೆಲ್ಲ. ಅವ್ರದ್ದು ಏನಿಲ್ಲ, ಅವ್ರದ್ದು ಏನಿದೆ ಅವ್ರ ಫ್ಯಾಮಿಲಿ, ಇನ್ನು ಗದ್ದೆದು ಏನಿದೆ ಪ್ರತಿಯೊಂದು ವ್ಯವಹಾರದ್ದು ಏನಿದೆ ಅದೆಲ್ಲ ನಾನು ಒಬ್ಬನೇ ನೋಡ್ಕೊಳ್ತಿದ್ದು. ಇಬ್ಬರು ಚೆನ್ನಾಗಿದ್ದು. ಯಾವಾಗ ಇವರು ಎಲ್ಲರಿಗೂ ಫೋನ್ ಮಾಡಿದ್ದಾರೆ, ನಮ್ಮ ವೈಫು ಫೋನ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಇವತ್ತು ನಮ್ಮ ಮಾವನಿಗೊಬ್ಬರಿಗೆ JS ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವ್ರಿಗೊಂದು ಯೂರಿನ್ ಟೆಸ್ಟು ಮತ್ತು ಅವ್ರಿಗೊಂದು ಸ್ವಲ್ಪ ಹುಷಾರಿರಲಿಲ್ಲ. ಅವ್ರು ನಮ್ಮ ಅತ್ತಿಗೆ ಏನು ಯೋಚನೆ ಮಾಡಿದ್ರೆ ನಮ್ಮ ಮಿಸಸ್ಗೆ ಹೇಳಿದ್ರೆ ಬೇಡ ಮಲ್ಲಿ ಮತ್ತೆ ವಾಪಸ್ ಕರೆಯೋದು, ಬೆಳಗ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಟಯರ್ಡ್ ಆಗ್ತಾನೆ, ಪರವಾಗಿಲ್ಲ ಊರಲ್ಲಿ ಇರೋರಿಗೆ ಯಾರಿಗೂ ಹೇಳ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ. ನಮ್ಮ ರಿಲೇಷನ್ ಆದಂಥ ಮಂಜು ಮತ್ತು ಮೂರ್ತಿ ಅವ್ರ ಮನೆಗೆ ವಿಷಯ ತಿಳಿಸಿದ್ದಾರೆ. ಅವರು ಬಂದು ನೋಡಿ ಹೋಗಿದ್ದಾರೆ, ಏನೂ ಇರಲಿಲ್ಲ ಅಂತ, ಘಟನೆಗಳು ಏನೂ ಇಲ್ಲ. ಇವ್ರು ಬಂದು ಹೋದ್ಮೇಲೆ ಏನಾಗಿದೆ ಗೊತ್ತಿಲ್ಲ. ನನಗೆ ಬೆಳಗ್ಗೆ 7 ಗಂಟೆ ಕಾಲ್ ಬಂತು ಮತ್ತೆ ನಮ್ಮ ಅತ್ತಿಗೆಯಿಂದ. ಫೋನ್ ಮಾಡಿದ್ರು, ಫೋನ್ ಮಾಡಿ ಎಲ್ಲಿದೆ ಅಂತಂದರೆ ಈಗ ಇಲ್ಲಿ ಮಂಜು ಬಂದಿಲ್ಲ ರಾತ್ರಿ, ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಅಂದರು. ಸರಿ ಆಯಿತು ಓಕೆ ನೋಡೋಣ ಇರೋ ಯಾರಿಗ ಫೋನ್ ಮಾಡ್ತೀನಿ ಅಂತೇಳಿ ನಮ್ಮ ಗ್ರೂಪ್ ಪ್ರವೇಶ ನಡೆದಿರ್ತಲ್ಲ ನಮ್ಮ ಮಾವ ಅವ್ರನ್ನ ಫೋನ್ ಮಾಡಿದೆ ಬೆಳಿಗ್ಗೆ. ಮಂಜು ಬಂದಿಲ್ಲ ಅಂತ ನಿಮ್ಮ ಊರಲ್ಲಿ ಇದ್ರಂತ. ಇಲ್ಲ ಗಿರೀಶ ಜೊತೆ ಹೋದ್ರಂತೆ, ಬೈಕ್ ತಗೊಂಡು ಕೊಟ್ಟ ಗಿರೀಶ ಪಾಪ. ಅವರು ಆ ಕಡೆ ಅವ್ರ ಅಜ್ಜಿ ಊರಿಗೆ ಹೋಗಿದ್ದಾನೆ, ಇವ್ನು ನಿಮ್ಮ ಊರಿಗೆ ಹೋಗಿದ್ದಾರೆ ಅಂತ. ಮತ್ತು ದುಗ್ಗನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಅಲ್ಲಿ ಫ್ರೆಂಡ್ ಒಬ್ಬರು ನಾಗೇಶ್ ಅಂತ ಇದ್ದಾರೆ, ಅವ್ರ ಜೊತೆ ಅಲ್ಲಿ ಅಂಗಡಿ ಹತ್ರ ಹೋಗಿ ಒಂದು 9 ಗಂಟೆ ಅಲ್ಲಿದ್ದಾರೆ. ಅಲ್ಲಿದ್ದು ಸರಿ ಮಂಜು ಬರ್ತೀನಿ ಅಂದ್ಬಿಟ್ಟು ಹೇಳಿ ನಾಗೇಶಂಗೆ ಹೇಳ್ಬಿಟ್ಟು ಹೊರಟಿದ್ದಾರೆ. ಅಷ್ಟೇ ಮಾಹಿತಿ ಲಾಸ್ಟು. ಅಷ್ಟು ಬಿಟ್ಟರೆ ಮತ್ತೆ ಫೋನ್ ಸ್ವಿಚ್ ಆಫು, ಏನು ಗೊತ್ತಿಲ್ಲ ಸರ್. ಇದು ಹೇಗಾಗಿದೆ ಏನಾಗಿದೆ ನನಗೆ ಗೊತ್ತಾಗಿದ್ದೆ ಬೆಳಗ್ಗೆ. ಅಂದರೆ ಕೊಲೆ ಶಂಕೆ ಇದೆ ಸರ್. ನನಗೆ ಹಂಗಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಗೆ ಯಾರ ಮೇಲೂ ದ್ವೇಷನೇ ಇಲ್ಲ ಅದನ್ನು ಇದು ಮಾಡ್ಕೊಳ್ಳೋದಕ್ಕೆ. ನಮ್ಮೂರಲ್ಲಂತೂ ಅದು ಯಾವುದು ಆ ಥರದ್ದು ಯಾವುದು ಇಲ್ಲಕ್ಕೇ ಇಲ್ಲ. ಒಬ್ಬರೂ ನಾವು ಹಿಂಗೆ ಇದು ಬೆಳೆ ತೋರಿಸಿ ಮಾತಾಡ್ತೀವಿ ಅನ್ನೋ ತಪ್ಪು. ಯಾಕೆಂದರೆ ಇದ್ದರೆ ಹೇಳಬೇಕು, ಇಲ್ಲ ಅಂದರೆ ಇಲ್ಲ. ನಮ್ಮೂರಲ್ಲಿ ಮಾತ್ರ ಆ ಥರದ್ದು ಯಾವುದೇ ಥರದ ಅಹಿತಕರ ಘಟನೆ ಇಲ್ಲಿವರೆಗೆ ನಡೆದಿಲ್ಲ. ಇದು ಫಸ್ಟು. ಆ ಥರದ್ದು ಯಾವ ಮೇಲೆ ದ್ವೇಷನೂ ಇರಲಿಲ್ಲ. ಎಲ್ಲರ ಜೊತೆ ಚೆನ್ನಾಗಿ ಬೆರೀತಿದ್ದ, ಎಲ್ಲರ ಜೊತೆ ಚೆನ್ನಾಗಿರ್ತಿದ್ದ. ಅವನಿಗೆ ಒಂದು ನಮ್ಮನೆಗೆ ಬಂದಿರೋ ಕಾರಣ ಬಂದಿದ್ದಾನೆ ಅಂತಂದರೆ ನಾನು ಯಾವಾಗಲೂ ಪ್ರತಿದಿನ ಫೋನ್ ಮಾಡ್ತಿದ್ದೆ. ನೆನ್ನೆ ನೈಟ್ ಒಂದಿನ ಫೋನ್ ಮಾಡಿಲ್ಲ ಅವ್ನು ನನಗೆ. ಅದು ಮೊನ್ನೆ ನೈಟು ಫೋನ್ ಮಾಡಿದ್ರು ನನಗೆ 9:00ವರೆಗೆ, ಎಲ್ಲಿದೆ ಅಂತ. ಊರಿಗೆ ಬಂದಿದ್ದೀನಿ. ನಾವು ಊರಿಗೆ ಬಂದಾಗ ಎಲ್ಲ ಲೇಟ್ ಗೀಟ್ ಆದರೆ ನಾನು ನೋಡ್ಕೊಂಡು ಹೋಗಿ ಬರ್ತಿದ್ರು. ನಾನು ಒಬ್ಬನೇ ಅಲ್ಲಿ ಇರ್ತಿದ್ದೆ, ಯಾವಾಗಲೂ ಮಲ್ಕೊಳ್ತಾ ಇದ್ದೆ. ನೆನ್ನೆನೂ ಅದೇ ಥರ ಬಂದಿರ್ತಾರೆ ಅಂತ ನನಗಿದು ಬಂದಿದ್ದಾರೆ, ನಾನು ಇದ್ದೀನಿ ಅಂತೇಳಿ. ನಾನು ಮದುವೆಗೆ ಹೋಗಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ, ಫೋನ್ ಮಾಡಿಲ್ಲ ನನಗೆ. ಬಂದಿದ್ದಾರೆ, ಬಂದಮೇಲೆ ಏನಾಗಿದೆಯೋ ಆ ಭಗವಂತನಿಗೆ ಗೊತ್ತು. ಈಗ ನಾನು ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದು ಏನೇ ಆಗಲಿ ಅದು ಹೊರಗಡೆ ಅದನ್ನು ತರಿಸಿ ಅದು ಯಾರು ಏನಾಗಿದೆ ಅಂತೇಳಿ ಇದು ಮಾಡಿಕೊಡೋದು ನಿಮ್ಮೆಲ್ಲರ ಕರ್ತವ್ಯ. ಈಗ ಅಲ್ಲಿದ್ದಿಲ್ಲ ಆ ಜಾಗ, ಅದು ವಾಸದ ಮನೆ ವಾಸ ಅಣ್ಣ ತಮ್ಮ ಒಂದೇ ಮನೆಯೇ. ನಾವು ಸುಮ್ಮನೆ ಡಿವೈಡ್ ಮಾಡ್ಕೊಂಡಿದ್ದಷ್ಟೇ. ಅಂದರೆ ಯಾವತ್ತಿದ್ರೂ ಅದು ಆಗಲೇಬೇಕು. ವಾಸ ಒಂದೇ ಆದ್ರೂ ಊಟ ತಿಂಡಿಯೆಲ್ಲ ಒಂದು ಕಡೆನೇ ಮಾಡ್ಕೊಳ್ತೇವೆ. ಒಂದಿನ ನಮ್ಮ ಮನೆ, ಒಂದಿನ ಅವ್ರು ಮನೇಲಿ ಯಾರೂ ಇರೋಲ್ಲ. ಹಾಂ, ಕೆಳಗಡೆ ಅಲ್ಲಿ ರಕ್ತ ಸುರಿದಿಲ್ಲ ಸರ್, ಸುರಿದಿಲ್ಲ. ಅಲ್ಲಿ ಬಿದ್ದಾಗ ಏನಂದರೆ ಒಂದು 2-3 ಡ್ರಾಪ್ ರಕ್ತ ಇದ್ದಾನೆ, ಅಷ್ಟು ಬಿಟ್ಟರೆ ಅಲ್ಲಿ ಒಂದು 100 ml 50 ml ರಕ್ತ ಎಲ್ಲೂ ಸುರಿದಿಲ್ಲ. ಅಲ್ಲಿ ಪಡ್ಸಲೆ ಮೇಲೆ ಅಲ್ಲಿ ಯಾವುದೇ ಥರ ರಕ್ತದ ಕಲೆ ಇಲ್ಲ. ಬಟ್ಟೆಯಲ್ಲಿ ಇದೆ, ಒಂದು ತೆಂಗಿನ ಮರದ ಕೆಳಗಡೆ ಇದೆ ಬಟ್ಟೆ. ಒಂದು ಬನಿಯನ್ ಬಂದು ಒಂದು 5ನೇ ತೆಂಗಿನ ಮರದ ಹತ್ರ ಹೋಗಿ ಬಿದ್ದಿದೆ. ಆಮೇಲೆ ನೀರು ಹಾಕ್ತೀವಿ ಒಂದು ಪೈಪು, ಯಾವಾಗಲೂ ತೆಂಗಿನ ಮರಕ್ಕೆ ಮನೆಗೆ ಅಂತ ಯೂಸ್ ಮಾಡ್ಕೊಂಡು ಸಣ್ಣದೊಂದು ಬೋರ್ ಹಾಕ್ಸಿದ್ದೀವಿ. ಅಲ್ಲೂ ಹೋಗಿ ಪೈಪ್ ಮುಟ್ಟಿದ್ದಾರೆ, ಅಲ್ಲೂ ಬ್ಲಡ್ ಖಾಲಿ ಆಗಿದೆ. ಅದು ಇಷ್ಟು ಮಾಹಿತಿ ನಮಗೆ ಗೊತ್ತಿದೆ ಸರ್. ಅಂದರೆ ಯಾರೋ ಹೊಡೆದಾಕ್ಬಿಟ್ಟು ತಂದು ಹಾಕಿರ್ಬೋದು ಅಂತ ಅನುಮಾನ ಸರ್. ಅದನ್ನು ನಾವು ಹೇಳೋಕ್ಕಾಗಲ್ಲ, ನಮ್ಗೆ ಹಂಗಿದೆ ಅಂತಲೂ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಸರ್. ಮೇಲ್ನೋಟಕ್ಕೆ ಎಲ್ಲ ಹೇಳ್ತಿರೋದು ನೋಡಿದ್ರೆ ಹಂಗೆ ಅನ್ಸ್ಬೋದೇನೋ, ಬಟ್ ನಮ್ಗೆ ಅದು ಅನಿಸ್ತಿದೆ ಅನಿಸಿಲ್ಲ ಅಂತ ಕಾರಣ ನಮ್ಗೆ ಗೊತ್ತಾಗ್ತಿಲ್ಲ. ಅಲ್ಲ, ನಿಮ್ಗೇನು ಅನಿಸ್ತದೆ ಹಾಗಾದರೆ? ಈಗ ನೀವು ಬೇರೆ ಏನಾಗಿರ್ಬೋದು ಸರ್? ಇಲ್ಲಿ ಊರಲ್ಲಿ ಗೊತ್ತಿಲ್ಲ, ವ್ಯವಹಾರ ಇಬ್ಬರದು ಬೇರೆ ಬೇರೆನೇ. ಅವ್ರದ್ದು ಹೊರಗಡೆ ಏನೇನು ವ್ಯವಹಾರ ಮಾಡಿದ್ರು, ಅಂದರೆ ರೇಷನ್ ಅಂಗಡಿ ದಿನಸಿ ಅಂಗಡಿ ಏನಿತ್ತು, ಹೊರಗಡೆ ಒಡನಾಟ ಗೊತ್ತಿಲ್ಲ. ನಮ್ಮಲ್ಲಿರೋ ಒಡನಾಟ ಯಾವಾಗಲೂ ಒಂದು ಮಾತು ಆಡ್ತಿಲ್ಲ ಜೋರಾಗಿ, ಒಂದು ಏನು ಎದ್ದು ಮಾಡ್ತಿರಲಿಲ್ಲ. ಅಟ್ಲೀಸ್ಟ್ ಜೋರಾಗಿ ಮಾತಾಡ್ತಾರೆ. ಯಾರ ಹತ್ರ ಜಗಳ ಇದುವರೆಗೂ ಅವ್ನು ಜಗಳ ಮಾಡಿದ್ದೇ ಇಲ್ಲ ಊರಲ್ಲಿ. 40 ವರ್ಷ ವಯಸ್ಸು. ಆಕ್ಸಿಡೆಂಟ್ ಅನಿಸುತ್ತೋ ಅಥವಾ ಕೊಲೆ ಅನಿಸುತ್ತಾ ಸರ್? ಆಕ್ಸಿಡೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬೈಕು ಡ್ಯಾಮೇಜ್ ಆಗಿದೆ. ಬೈಕು ಒಂದೇ ಸೈಡ್ ಡ್ಯಾಮೇಜ್ ಆಗಿದೆ, ರೈಟ್ ಸೈಡಲ್ಲೇ. ಬಾಡಿಗೂ ರೈಟ್ ಸೈಡಲ್ಲೇ ಡ್ಯಾಮೇಜ್ ಆಗಿದೆ ಒಂದು. ಎರಡನೇದು ಒಂದು ವೈರ್ ಇದೆ ಅಲ್ಲಿ, ನಾವು ಮನೆಗೆ ಒಂದು ಹೊರಗಡೆಗೆ ಒಂದು ಮರ್ಕಿರೋ ಲೈಟ್ ಹಾಕಿದ್ದೀನಿ ನಾನು ದೊಡ್ಡದು. ಆ ವೈರು ಕತ್ತಿಗೆ ಬಿದ್ದಿದೆ. ಅದು ನೋಡಿದರೆ ಯಾರೋ ಮಾಡಿರ್ಬೋದೇನೋ ಅಂತ ಅನಿಸ್ತಿದೆ, ಬಟ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಅಂದರೆ ಆಕ್ಸಿಡೆಂಟ್ ಇರ್ಬೋದು, ಕೊಲೆನೂ ಇರ್ಬೋದು, ಎರಡೂ ಇರ್ಬೋದು. ಆಕ್ಸಿಡೆಂಟ್ ಆಗಿದ್ರೆ ಆಕ್ಸಿಡೆಂಟ್ ಇರ್ಬೋದು. ಆ ವೈರ್ ಕತ್ತಿಗೆ ಇದಾಗಿರೋದ್ರಿಂದ 1 ಇಂಚಷ್ಟು ಅದು ಇಲ್ಲಿ ಕೂದಿದೆ.
1 ಇಂಚ್ ಬ್ಲಡ್ ಬಂದಿಲ್ಲ ಅಲ್ಲಿ. ವೈರ್ ಹೆಂಗಾಗಿದೆ ಅಂದರೆ ಅದು ಹಿಡ್ಕೊಂಡು ಇದು ಮಾಡಿದ್ದಾರೆ. ಅದು ಪವರ್ ಇರುತ್ತೆ, ಯಾವಾಗಲೂ ಕರೆಂಟ್ ಇರುತ್ತೆ. ಅದು ಕತ್ತಿಗೆ ಒಂದು ರೌಂಡ್ ಹೋಗಿರೋದ್ರಿಂದ ಈ ಕಡೆ ಕೊಲೆನೂ ಅಂತ ನಮ್ಗೆ ಅನ್ನಿಸ್ತಿದೆ. ಬೈಕಲ್ಲಿ ಬಿದ್ದಿದ್ರೆ ಕೊಲೆ ಆಗಿದೆಯೋ ಅನ್ನೋದು ಎರಡು ಅನುಮಾನ ಇದೆ. ಅಂದರೆ ಯಾರು ಕೊಲೆ ಮಾಡಿ ಬೈಕಲ್ಲಿ ಬಿದ್ದಿರೋ ಥರ ಬಿಂಬಿಸಕ್ಕೆ ಟ್ರೈ ಮಾಡಿರ್ಬೋದು ಅನ್ಸುತ್ತದೆ ಅಂತ. ಬಟ್ ಅಷ್ಟು ಜೋರಾಗಿ ಏಟಾಗಿರೋದ್ರಿಂದ ಅದು ಹಂಗೆ ಆಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಯಾರು ಫಾಲೋಅಪ್ ಮಾಡ್ಕೊಂಡಿದ್ರೋ ಏನು ಮಾಡಿದ್ರು. ನಮ್ಮೂರಿಗೆ 2 ದಾರಿ ಇದೆ. ಒಂದು ದಾರಿಲಿ CCTV ಇದೆ, ಇನ್ನೊಂದು ದಾರಿಲಿ CCTV ಇಲ್ಲ. ಇಲ್ಲ ಸರ್, ಹಿಂದ್ಗಡೆ ಒಂದು ಮನೆ ಇದೆ, ಬ್ಯಾಕ್ ರೋಡ್ ಅಷ್ಟೇ. ಎದುರುಗಡೆ ಒಂದು ಮನೆ ಇದೆ, ಎದುರುಗಡೆ ಇವ್ರದ್ದು ಹಸುನ ತೋಟ ಇದೆ. ಅಲ್ಲಿ ಇವ್ರ ತಂದೆಯವ್ರು ಮಲ್ಕೊಳ್ತಾರೆ. ಏನೇ ಸೌಂಡ್ ಆದ್ರೂ ಅಲ್ಲಿ ಹಸು ಉಸಿರಾಡೋ ಸೌಂಡು ನಮ್ಮ ಮನೆ ಕೇಳುತ್ತೆ. ಏನೇ ಒಂದು ಸೌಂಡ್ ಆದ್ರೂ ಅವ್ರಿಗೆ ಎಚ್ಚರ ಬಿಡ್ತಾರೆ ಇವ್ರ ತಂದೆಯವರು. ಯಾರಿಗೆ ಬೆಳಿಗ್ಗೆನೇ ಗೊತ್ತಾಗಿರೋದು ಎಲ್ಲರಿಗೂ. ಎಲ್ಲರಿಗೂ ಬೆಳಿಗ್ಗೆ ಗೊತ್ತಾಗಿರೋದು. ರಾತ್ರಿ 11 ಗಂಟೆಗೆ ನಮ್ಮ ಮೂರ್ತಿ ಮತ್ತು ಮಂಜು ಅಂತ ಇದ್ದಾರೆ ನಮ್ಮ ಅಣ್ಣಂದರು, ಅವರು ಹೋಗಿ ನೋಡ್ಕೊಂಬಂದಿದ್ದಾರೆ. ಅವಾಗ ಏನು ಇಲ್ಲಿ ಇರಲಿಲ್ಲ, ಅಲ್ಲಿ ಏನೇ ಯಾವುದೇ ಥರದ್ದು ಏನು ಆ ಥರ ಘಟನೆ ಏನು ಆಗಿರಲಿಲ್ಲ. ಒಂದು ಹೋಗಿ ನನಗೆ ಗೊತ್ತಿರೋ ಪ್ರಕಾರ ಅವರು ನಮ್ಮ ಅತ್ತಿಗಮ್ಮ ಒಂದು 10 ಗಂಟೆ ಫೋನ್ ಮಾಡಿದ್ರೆ, ನಾವು ಒಂದು 10 ಗಂಟೆ ತೋರಿ ಇರ್ಬೋದೇನೋ ಆ ಟೈಮಲ್ಲಿ. ಆ ವಿಷಯ ಆ ಮಾಹಿತಿ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದು ಬೆಳಿಗ್ಗೆ ಅದು 10 ಗಂಟೆ 4 ನಿಮಿಷ. ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೀರಿ? ಖಂಡಿತ ಸರ್, ಅದು ಎಲ್ಲಿವರೆಗೂ ಹೋದ್ರೂ ತನಿಖೆ ಆಗಲೇಬೇಕು. ಅದು ಎಲ್ಲದಕ್ಕೂ ಸಪೋರ್ಟ್. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ, ನಮ್ಮ ಅಣ್ಣ ಹೆಸರು ಮಂಜು ಅಂತ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.